ಆತ್ಮೀಯ ವೀಕ್ಷಕರೇ, ಇದೇ ಬರುವ 28 ಮತ್ತು 29ನೇ ತಾರೀಕಿನಂದು ನಮ್ಮ ಸುವರ್ಣ ಸಂಕಲ್ಪದ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಜಿ ಹಾಗೂ ನಮ್ಮ ಸುವರ್ಣ ಸಂಕಲ್ಪದ ತಂಡದವರು ಕಲ್ಪತರು ನಾಡು ತಿಪಟೂರಿನಲ್ಲಿರತಕ್ಕಂತಹ ವಿಶೇಷವಾದಂತಹ ದೇವಾಲಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ತಿಪ್ಟೂರಿನ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರೆಲ್ಲರೂ ಬಂದು ನಮ್ಮ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಜಿನ ಭೇಟಿಯಾಗಬಹುದು. 29ರಂದು ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸಂಕಲ್ಪ ತಂಡವು ನಮ್ಮ ಆದ್ಯ ಗುರುಗಳಾದಂತಹ ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರೂಜಿಯೊಟ್ಟಿಗೆ ತಿಪಟೂರು ತಾಲೂಕಿನ ಹೊನವಳ್ಳಿ ಹೋಬಳಿಯ ವಿರೂಪಾಕ್ಷಿಪುರ ಗ್ರಾಮದ ಚಿಕ್ಕಮ್ಮದೇವಿ ದೇವಾಲಯದ ಚಿತ್ರೀಕರಣಕ್ಕಾಗಿ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆಗಮಿಸ್ತಾ ಇದೆ. ಅದು ಮುಗಿದ ನಂತರದಲ್ಲಿ ಬೆಳಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ತಿಪಟೂರು ತಾಲೂಕಿನ ನೊಣವೇನಕೆರೆಯ ಹೋಬಳಿಯ ಸೂಗೂರು ಗ್ರಾಮದ ಕೊಲ್ಲಾಪುರದಮ್ಮ ದೇವಿ ದೇವಸ್ಥಾನದ ಚಿತ್ರೀಕರಣಕ್ಕಾಗಿ ಆಗಮಿಸ್ತಾ ಇರ್ತದೆ. ಅದೇ ಮಾರ್ಗದಲ್ಲಿ ಇರ್ತಕ್ಕಂತಹ ನೊಣವೇನಕೆರೆ ಹೋಬಳಿಯ ಜಿ ಮಲ್ಲೇನಹಳ್ಳಿಯ ಹೊಂಗೆಲಕ್ಷ್ಮಿ ದೇವಸ್ಥಾನದಲ್ಲಿ ನಮ್ಮ ಚಿತ್ರತಂಡ ಸುಮಾರು 1 ರಿಂದ 1:30 ಗಂಟೆ ಮಧ್ಯಾಹ್ನಕ್ಕೆ ಆಗಮಿಸಿ ಚಿತ್ರೀಕರಣವನ್ನು ಮಾಡಲಿದೆ. ಅಲ್ಲಿಂದ ಮುಗಿದ ನಂತರ ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯಕ್ಕೆ ಪ್ರಸಿದ್ಧವಾದಂತಹ ದಸರಿಘಟ್ಟ ಚೌಡೇಶ್ವರಿ ಕ್ಷೇತ್ರಕ್ಕೆ ನಮ್ಮ ಚಿತ್ರತಂಡ ಆಗಮಿಸ್ತದೆ. ಅದು ಮುಗಿದ ನಂತರದಲ್ಲಿ ಸುಕ್ಷೇತ್ರ ರಂಗಾಪುರ ಮಠಕ್ಕೆ ನಮ್ಮ ಚಿತ್ರತಂಡ ಆಗಮಿಸಿ ಸುಮಾರು ಸಂಜೆ 5:30ರಿಂದ 6 ಗಂಟೆಯ ಆಸುಪಾಸಿನ ಸಮಯದಲ್ಲಿ ಚಿತ್ರೀಕರಣವನ್ನು ಮಾಡ್ತದೆ. ಗ್ರಾಮಸ್ಥರೆಲ್ಲರೂ ಹಾಗೂ ತಾಲೂಕಿನ ನಗರದ ಜನರೆಲ್ಲರೂ ಆಗಮಿಸಿ ನಮ್ಮ ಚಿತ್ರತಂಡದೊಂದಿಗೆ ಸಹಕರಿಸಿ ನಮ್ಮ ಚಿತ್ರತಂಡಕ್ಕೆ ನಮ್ಮ ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯಗಳ ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ.